ಮಗ ಶಾಲೆಗೆ ಹೋದವನು ಇನ್ನುವರೆಗೂ ಬರಲಿಲ್ಲ. ಕೆಲಸಕ್ಕೆಂದ ಹೋದ ನನ್ನ ಮೈದುನ ಅವನೂ ಬರಲಿಲ್ಲ. ಇಂದಿಗೆ ನನ್ನ ಮಗನಿಗೆ 10 ವರ್ಷ ತುಂಬಿದ್ವು. ತೆರೆ ಮರೆಯಲ್ಲಿ ಸಾಗಿತ್ತು ನನ್ನ ಮಗ ಉಮೇಶನ ಜೀವನ. ಏಕಪ್ಪ ಮಗು, ಇಲ್ಲಿವರೆಗೂ ಏನ್ ಮಾಡಿದೆ ನೀನು? ಅಮ್ಮ, ಇಂದು ನಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಇತ್ತು, ಅದಕ್ಕಾಗಿ ಬರೋದು ತಡವಾಯ್ತಮ್ಮ. ಹೌದು ಅತ್ತಿಗೆ, ಇಂದಿನ ಸಮಾರಂಭದಲ್ಲಿ ಒಂದು ನಾಟಕವಿತ್ತು. ಆ ನಾಟಕ ನೋಡುತ್ತಾ ಈ ಮನೆಗೆ ಮನಸ್ಸೇ ಬರಲಿಲ್ಲಮ್ಮ. ಯಾವ ನಾಟಕ? ಶ್ರಾವಣನ ಪಿತೃಭಕ್ತಿ ಅಮ್ಮ. ಅದರಲ್ಲಿ ನೀನ್ಯಾವ ಪಾತ್ರ ಮಾಡಿದ್ದೆ? ಶ್ರಾವಣ ಕುಮಾರ ಪಾತ್ರ ಮಾಡಿದ್ದೇನಮ್ಮ. ಹೌದು ಅತ್ತಿಗೆ, ನಮ್ಮ ಉಮೇಶ ಶ್ರಾವಣ ಕುಮಾರನ ಪಾತ್ರವನ್ನು ಚೆನ್ನಾಗಿ ಅಭಿನಯಿಸಿ ತೋರಿಸಿ ಎಲ್ಲರ ಕಡೆಯಿಂದ ಚಪ್ಪಾಳೆ ತಟ್ಟಿಸ್ಕೊಂಡು ಬಿಟ್ಟೆನಮ್ಮ. ಅಮ್ಮ, ಶ್ರಾವಣ ಕುಮಾರು ಎತ್ತು ಕುರುಡು ತಂದೆ ತಾಯಿಗಳು ಪುಣ್ಯಯಾತ್ರೆಗಳ ದರ್ಶನಕ್ಕೆಂದು ತಕ್ಕಡೆಯಲ್ಲಿ ಕುಳಿಸಿ ಹೊತ್ತುಕೊಂಡು ಪಾದಯಾತ್ರೆ ಮಾಡುವ ಸಂದರ್ಭದಾಗ ಅಭಿನವ ವಯಸ್ಸುವಾಗ ನನ್ನ ತಂದೆ ಇದ್ದಿದ್ದರೂ ಎಷ್ಟೋ ಚೆನ್ನಾಗಿರ್ತಿತ್ತಮ್ಮ. ತಂದೆಯನ್ನು ನನ್ನದು ಅಳು ಬಂದಿತ್ತಮ್ಮ. ಆದರೆ ಏನು ಮಾಡೋದಮ್ಮ, ಆ ವಿಧಿಯ ನನ್ನ ತಂದೆಯನ್ನು ಕಿತ್ತಿಕೊಂಡು ನನ್ನನ್ನು ತಬ್ಬಲಿಯಾಗಿ ಮಾಡಿಬಿಟ್ಟಿದ್ದನಮ್ಮ. ಅಲ್ವೇನಮ್ಮ? ಉಮೇಶ, ಯಾಕಮ್ಮ ಚೀರುವೆ? ನನ್ನ ತಂದೆ ಸತ್ತಿಲ್ಲವೇ? ಹಾಗಾದರೆ ಶಾಲೆ ಹುಡುಗರು ನನ್ನೇಕೆ ತಂದೆ ಸತ್ವವನ್ನು ಹೇಳುತ್ತಾರಮ್ಮ? ಹುಡುಗರು ಆಟವಾಡುವಾಗ ಹತ್ತಿರ ಹೋದರೆ ಆ ಪವಿತ್ರತೆಯಿಂದ ಹುಟ್ಟಿದ ಮಗನೆಂದು ನನ್ನನ್ನು ಹೆತ್ತು ತಾಯಿಗಳು ನನ್ನನ್ನು ಏಕೆ ಹೊಡೆಯುವರಮ್ಮ? ಹೇಳಮ್ಮ, ತಂದೆ ಎಲ್ಲಿದ್ದಾನೆ ಎಂಬುದನ್ನು ಹೇಳಮ್ಮ. ಹೌದು, ನೀ ಸುಮ್ಮನೆ ನಿಂತಿರಬೇಕಾದರೆ ಅಪವಿತ್ರ ಗರ್ಭದರ್ಶು ನನ್ನನ್ನು ಹಡಿದಿರುವೆ, ಅದಕ್ಕಾಗಿ ನೀ ಸುಮ್ಮನೆ ಇರುವಮ್ಮ. ಉಮೇಶ, ಉಮೇಶ ಚೆನ್ನಾಗಿ ಮಾತನಾಡಿದೆ ಕಡು. ಇಡೀ ಲೋಕವೇ ಬೇಕಾದನ್ನು ಮಾತನಾಡಿದರು ನಾ ಲಕ್ಷ್ಯ ಕೊಟ್ಟಿರಲಿಲ್ಲ. ಆದರೆ ನೀ ಈ ರೀತಿ ಮಾತನಾಡಿದ ಕೇಳಿದರೆ ನನ್ನ ಕರಳು ಕತ್ತರಿಸಿ ಬಂದಂತೆ ಆಗುತ್ತದೆ ಉಮೇಶ. ಉಮೇಶ, ನಿನ್ನ ತಾಯಿಯ ಬಗ್ಗೆ ಕೆಟ್ಟ ಶಬ್ದಗಳನ್ನಾಡಿದವರನ್ನು ಆ ದೇವರು ಎಂದಿಗೂ ಕ್ಷಮಿಸಲಾರನಪ್ಪ, ಕ್ಷಮಿಸಲಾರ. ಉಮೇಶ, ನಿನ್ನ ತಾಯಿ ಅಗ್ನಿಯಷ್ಟೇ ಪವಿತ್ರಳು. ಅಂತ ತಾಯಿಗೆ ಬೇರೆಯವರ ಮಾತು ಕೇಳಿ ಈ ರೀತಿ ಮಾತನಾಡಿವೆಯಲ್ಲ, ನೀನು ಶಾಲೆಯಲ್ಲಿ ಕಲ್ತಿದ್ದು ಇದೇನೇನೋ ಉಮೇಶ, ಇದೇನೇನೋ? ಅಂದರೆ ನನ್ನ ತಾಯಿ ಪವಿತ್ರ ಆದಳೆ. ನನ್ನ ಜನ್ಮದ ವೃತ್ತಾಂಶ ಏಕೆ ಹೇಳಲಂಕ ನೀವಾದರೂ ಹೇಳಬಾರದೆ? ಹೇಳುತ್ತೇನೆ ಕೇಳು ಉಮೇಶ, ನಿನ್ನ ಜನ್ಮದ ವೃತ್ತಾಂಶವನ್ನು. ನಿನ್ನ ತಂದೆ ಹೆಸರು ಶಂಕರ ಆತ, ಇನ್ನೊಬ್ಬ ನಿನ್ನ ಚಿಕ್ಕಪ್ಪನ ಹೆಸರು ಸುನೀಲ ಅಂತ. ಆ ಚಿಕ್ಕಪ್ಪ ಸುನೀಲ ಆತನ ದುಷ್ಕರ್ಮಿಗಳ ಸುಳುವಿಗೆ ಸಿಲುಕಿ ನಿನ್ನ ತಂದೆ ನಿರಪರಾಧಿಗಳಾದ ನಮ್ಮನ್ನು ಅಪರಾಧ ಹೊರಿಸಿ ಮನೆಯಿಂದ ಹೊರ ಹಾಕಿದರಪ್ಪ, ಹೊರ ಹಾಕಿ. ಅಂಕಲ್, ಹಾಗಾದರೆ ನನ್ನ ತಾಯಿ ಕೊರಳಲ್ಲಿ ಮಾಂಗಲ್ಯವೇಕೆ ಕಂಗೊಳಿಸುತ್ತಿಲ್ಲ? ಉಮೇಶ, ಅಂದೆ ಉಮೇಶ, ನಿನ್ನ ತಂದೆ ಜೀವಂತ ಇರುವಾಗಲೇ ಮನೆ ಬಿಟ್ಟು ಹೊರ ಹಾಕುವ ಮುನ್ನ ನಿನ್ನ ತಾಯಿಯ ಕೊರಳಲ್ಲಿದ್ದ ಮಾಂಗಲ್ಯವನ್ನು ಕಿತ್ತಿಕೊಂಡು ಇದು ಸತತವಾಗಿದ್ದಾನೆ ಉಮೇಶ, ಇದು ಸತತವಾಗಿದ್ದಾನೆ. ಉಮೇಶ, ನನಗೊಂದು ಮಾತು ಕೊಡುವೇನಪ್ಪ? ಅದು ಯಾವ ಮಾತು ಹೇಳ ಅಂಕಲ್, ನಡೆಸಿಕೊಡ್ತೀನಿ. ಉಮೇಶ, ಅಂದು ನಿನ್ನ ತಂದೆ ಕಿತ್ತಿಕೊಂಡ ಮಾಂಗಲ್ಯವನ್ನು ಸ್ವಂತ ನಿನ್ನ ಬುದ್ಧಿ ಚಾತುರ್ಯತನದಿಂದ ಈ ನೊಂದ ತಾಯಿಯ ಕೊರಳಿಗೆ ಅದೇ ನಿನ್ನ ತಂದೆ ಕಡೆಯಿಂದ ಮತ್ತೆ ಮಾಂಗಲ್ಯ ಕಟ್ಟಿಸಬೇಕಪ್ಪ, ಮಾಂಗಲ್ಯ ಕಟ್ಟಿಸಬೇಕು. ಅಂದರೆ ನಾ ಹೇಳುವುದಷ್ಟೇ ಉಮೇಶ. ಅಂದು ನಿನ್ನ ತಂದೆ ಕಿತ್ತಿಕೊಂಡ ಮಾಂಗಲ್ಯವನ್ನು ನಿನ್ನ ತಾಯಿಗೆ ಒದಗಿಸಬೇಕಾದರೆ ಆ ನಿನ್ನ ತಂದೆ ಎಲ್ಲಿದ್ದಾರೆಂದು ಹುಡುಕಿ ತಂದು ಆತನ ಮನಸ್ಸು ತಿದ್ದಿ
ಮತ್ತೆ ನಿನ್ನ ತಂದೆ ತಾಯಿಗಳನ್ನು ಒಂದಾಗಿ ಉಮೇಶ, ಈ ನೊಂದ ತಾಯಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿಸಿ ನೀನಾಗಬೇಕು ಮಗು. ಮಗ ತಂದ ಮಾಂಗಲ್ಯ ಎಂಬುವ ಕೀರ್ತಿ ನೀನು ಪಡೆಯಬೇಕು ಮಗು. ಮಗ ತಂದ ಮಾಂಗಲ್ಯ. ಅಮ್ಮ, ನಿನ್ನ ಅಂತರಾಳವನ್ನು ಅರಿಯದೆ ಈ ರೀತಿ ಮಾತನಾಡಿದೆ ಅಮ್ಮ. ಕ್ಷಮ್ಸಮ್ಮ, ಕ್ಷಮ್ಸು. ಅಲ್ಸಮ್ಮ, ನೀ ಹೋದ ಕೆಲಸದಲ್ಲಿ ಜಯಶಾಲಿಯಾಗಿ ಬಾ ಎಂದು ಉದಯಿಸುವ ಸೂರ್ಯನ ಮೇಲೆ ಜನ್ಮ ಕೊಟ್ಟ ತಾಯಿ ಮೇಲೆ ಆಣೆ ಮಾಡಿ ಹೇಳುತ್ತೇನೆ. ಬೇರೆ ಆದ ತಂದೆಯನ್ನು ಎಲ್ಲಿದ್ದಾರೆ ಹುಡುಕಿ ಆತನ ಕಡೆಯಿಂದ ಮರು ಮಾಂಗಲ್ಯವನ್ನು ಒದಗಿಸ ಕೊಡದಿದ್ದರೆ ನಾನು ನನ್ನ ತಂದೆ ಮಗನೇ ಅಲ್ಲಮ್ಮ. ಏನು ಮಗು, ನೀನು ಹೋದ ಕೆಲಸ ಜಯಶಾಲಿಯಾಗಿ ಬಾ. ಆಯ್ತಪ್ಪ ಅಮ್ಮ. ಅಮ್ಮ, ಚಿಕ್ಕಪ್ಪನ ಒಂದು ಮಾತು ಹೇಳಿದ. ಸಾವುಕಾರ ಸುನಿಲ್ ನನ್ನ ಚಿಕ್ಕಪ್ಪನೇನಮ್ಮ. ಹೌದಪ್ಪ, ಸುನಿಲೇ ನಿನ್ನ ಚಿಕ್ಕಪ್ಪ. ಅವ್ರ ಮನೆಯಲ್ಲಿ ಕಸ ಮುಸ್ರೆ ಮಾಡಿ ಉಳಿದಿದ್ದನ್ನ ತಿಂದು ಬದುಕ್ತಾ ಇದ್ದಾನಲ್ಲ, ಅವರೇ ನಿನ್ನ ಅಜ್ಜ ಅಪ್ಪ. ಇದೇನು ಹೇಳುತ್ತಿರುವಮ್ಮ? ಆ ಮನೆಯಲ್ಲಿ ಕೆಲಸ ಮಾಡುವ ನನ್ನ ಅಜ್ಜನೇನಮ್ಮ. ಆತನ ಸಲ್ಲುಲೇಖ ನಿಮ್ಮೊಂದಿಗಾಗಲಿಲ್ಲೇನಮ್ಮ. ಹೌದ ಮಗು? ನಿನ್ನ ಅಜ್ಜ ಅರ್ಥ ನನ್ನ ತಂದೆ. ಕರೆಯಲಿಕ್ಕೆ ಹೋದರೆ ಹುಟ್ಟಿದ ಮನೆಯನ್ನು ಬಿಟ್ಟು ಬರುವುದಿಲ್ಲೆಂದು ಖಂಡಿತವಾಗಿ ಹೇಳಿಬಿಟ್ಟನಪ್ಪ ನನ್ನ ತಂದೆ. ಎಲ್ಲದಕ್ಕೂ ಆ ದೇವ್ರ ಮೇಲೆ ಹೊರೆ ಹಾಕಿ ಹೊರಟಿದ್ದೀವಿ ಅಷ್ಟೇ. ದೇವರು ಎಲ್ಲಿದ್ದಾನಮ್ಮ? ಆ ನಿನ್ನ ದೇವರು ಬಸರಿಯಾದ ನಿನ್ನ ಮೇಲೆ ಸಂಶಯದ ಗಾಳಿ ಬೀಸುತ್ತ ಜಗತ್ತನ್ನು ನೋಡಿದ ಏನೋ ಅಪವಾದ ವರ್ಷಿದೆ. ಹಕ್ಕಿರುವ ಮನೆಯಿಂದಲೇ ಹೊರ ಬಿದ್ದಿದ್ದೇನೆ, ಸುಮ್ಮನೆ ಇರುತ್ತಾ. ನಿನ್ನ ದೇವರು ನೋಡಮ್ಮ, ಯಾರೋ ದುಡದಿಟ್ಟ ಆಸ್ತಿಯನ್ನು ತನಗೆ ಬೇಕಾದಂತ ಒಪ್ಪಿಗೆಸಿಕೊಂಡು ಬಜ್ಜು ಬೆಳೆಸಿಕೊಂಡು ಮೇಲೆ ಮಲಗುವ ಚಿಕ್ಕಪ್ಪನಿಗೆ ಸಮಾನ ಬಿಡ್ತಿದ್ದೇನೆ ನಮ್ಮ ದೇವರು ನೋಡಮ್ಮ. ಸಕಲ ಶೌರ್ಯದಲ್ಲಿ ಮಧ್ಯದಲ್ಲಿ ಇದೇ ನನಗೆ ಹರಕಲ್ ಬಟ್ಟೆ, ಅವರಿಗೆ ರೇಷ್ಮೆಯ ಬಟ್ಟೆ ನಮ್ಮ. ದುಃಖಿಸಿದ್ರು ಉಮೇಶ, ಹರಿದ ಬಟ್ಟೆ ಅಂತ ಅಷ್ಟೊಂದು ಕೀಳಾಗಿ ಮಾತನಾಡಬೇಡ ನೀನು. ಹಿಂದೆ ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಏನು ಮಹಾನ್ ನಾಯಕರೇ ಎನಿಸ್ಕೊಂಡವರಿಗೆ ಕಷ್ಟ ತಪ್ಪಿಲ್ಲ. ಅಂಥದ್ರಲ್ಲಿ ನರಮಾನವರಾದ ನಮ್ಮ ಪಾಡೇನಪ್ಪ. ಎಷ್ಟೋ ಜನರಿಗೆ ಇರಲು ಮನೆ ಇಲ್ಲ, ಉಡಲು ಬಟ್ಟೆ ಇಲ್ಲ. ಇದ್ದಿದ್ರಲ್ಲಿ ನಾವೇ ಉತ್ತಮರಪ್ಪ. ಅಮ್ಮ, ಇಂಥ ಸಂಪ್ರದಾಯಗಳನ್ನು ಕಟ್ಟಿಬಿಟ್ಟು ಭಾರತದಲ್ಲಿ ಅನ್ಯಾಯ, ಅತ್ಯಾಚಾರ, ಲಂಚಗಳನ್ನು ಮನೆ ಮಾಡಿ ದೇಶವು ಹರಾಜಾಕುತ್ತಿರುವ ಶ್ರೀಮಂತ ನೆನೆಸಿಕೊಂಡು ಉಪ್ಪಿಗೆರೆ ಅಂತ ಕಂಗೊಳಿಸುವುದಿಲ್ಲ. ಮಾಡಿ ಮೇಲೆ ನಿಂತು ಅಟ್ಟಹಾಸದಿಂದ ತಿಂದು ತೇಗಿ ಒಗದ ಎಂಜಲಕ್ಕೆ ಸಾಯುವ ಕರ್ಣಜನಕನ ಕತೆ ಕೇಳೋರು ಯಾರೂ ಇಲ್ಲವಯ್ಯ. ಉಮೇಶ, ಮಹಾಭಾರತದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಧರ್ಮೋಪದೇಶ ಮಾಡುವಾಗ ಕರ್ಮಣ್ಯವಾದಿಕರಸ್ತು ಮಹಾಫಲೇ ಸುಖದಾಂಚನ ಎಂದು ಹೇಳಿದ. ಫಲ ಎನ್ನದೆ ವಿಚಾರಿಸುವುದರ ಮುಂದೆ ಫಲ ಸಿಗುತ್ತದೆ ಎಂದು ಹೇಳಿ, ಮತ್ತೊಂದು ಸಂದರ್ಭದಲ್ಲಿ ಸಂಭವಾಮಿ ವಿಗೆ ಎಂದು ಹೇಳಿ, ಧರ್ಮ ನಶಿಸಿ ಅಧರ್ಮ ಹೆಚ್ಚಾದಾಗ ಧರ್ಮವನ್ನು ಉಳಿಸುವುದಕ್ಕಾಗಿ ಯುಗಕ್ಕೊಮ್ಮೆ ಮತ್ತೊಮ್ಮೆ ಅವತರಿಸುವನ್ನು ಹೇಳಿ. ಶ್ರೀಕೃಷ್ಣ ಮತ್ತೆ ಅವತರಿಸಬಲ್ಲೆ ನನ್ನ ಚಿಕ್ಕಪ್ಪ. ಯಾಕಾಗಬಾರ್ದು ಉಮೇಶ? ಮಹಾತ್ಮ ಗಾಂಧಿ, ಅಂಬೇಡ್ಕರ್ ಮೊದಲಾದ ನಾಯಕರು ಸತ್ಯಕ್ಕಾಗಿ, ದೇಶದ ಸ್ವತಂತ್ರಕ್ಕಾಗಿ ಹೋರಾಡಲಿಲ್ಲವೇ? ಆದರೆ ಗೋಮುಖ ವ್ಯಾಘ್ರಗಳು ಸಿಕ್ಕ ಸ್ವತಂತ್ರದ ಫಲವನ್ನು ಬೇಕಾಬಿಟ್ಟಿಯಾಗಿ ಹಾಳು ಮಾಡುತ್ತಿದ್ದರು. ಉಮೇಶ ನಡೆಯಪ್ಪ, ಶಾಲೆಯಿಂದ ಬಂದ ಬಹಳ ಹೊತ್ತಾಯಿತು, ಊಟ ಮಾಡುವಂತೆ. ಆಗಲಿ, ನಿಮ್ಮ ಇಚ್ಛೆ ಅಂತೇನು. ತಂದೆಯನ್ನು ಹುಡುಕಿ ಮುಂದಿನ ಕಾರ್ಯ ಕೈಗೊಳ್ತೇನೆ. ಅಂಕಲ್, ಈತನ ನನ್ನ ತಂದೆ ಅನ್ನೋದು ಗುರುತಿಡೋದು ಹೇಗೆ ಅಂಕಲ್? ಉಮೇಶ, ಊಟ ಮಾಡಿದ ನಂತರ ಎಲ್ಲ ಸವಿಸ್ತಾರವಾಗಿ ಹೇಳ್ತೇನೆ. ನಡೆಯಪ್ಪ, ಊಟ ಮಾಡೋಣ. ಅತ್ತಿಗೆ ನಡೆಯಮ್ಮ. ಬಾಪ ಕಂದ.